ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಲ್ಲೋಡಿ ಬನ್ನಿ. ನಾವ್ ಯಾವ ವಿಗ್ರಹನೂ ನೋಡಿಲ್ಲ. ಹೇಳ್ಬಿಡ್ತೀನಿ, ದಾರಿಲಿ ಬರ್ತಾ ಈಚೆ ಬಿಸಾಕ್ಬಿಟ್ವಿ. ಇದೆ. ಅಯ್ಯೋ ಅದೇ ವಿಗ್ರಹ, ಆ ಡಬ್ಬದಲ್ಲಿ ನಾನೇ ಹಾಕಿದ್ದು. ಬನ್ನಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ಬರೋದ್ ಬರ್ತ್ಯಾ, ಆದ್ರೆ ಎಲ್ರಿಗೂ ಕಾಣೋ ಹಾಗೆ ಬರ್ತ್ಯಾ, ಆಮೇಲೆ ತಕ್ಷಣ ಮಾಯ ಆಗ್ಬಿಡ್ತ್ಯಾ. ಇದರಿಂದ ನಿನಗೆ ಅಪಾಯ ತಪ್ಪಿದ್ದಲ್ಲ, ನನಗೆ ಸಂಕಟ ತಪ್ಪಿದ್ದಲ್ಲ. ಮೊದಲು ನೀನು ತಪ್ಪಿಸ್ಕೊ, ಆಮೇಲೆ ಮಾತಾಡೋಣ.
ಏ ಜಾಜಿ, ಯಾಕೆ ಒಂದೇ ಸಮ ಹೀಗೆ ಓಡ್ತಿದ್ಯಾ? ಅನಾಹುತ ಆಗೋಯ್ತಪ್ಪ. ಸುಂದ್ರಮ್ಮನ್ನ ನೀರಿಗೆ ಎಸ್ಬಿಟ್ಟೆ. ಏನು ಹೇಳ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಹೌದಪ್ಪ, ನಿಜವಾಗ್ಲೂ ಎಸ್ಬಿಟ್ಟೆ. ಅವ್ರು ಇವಾಗ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ್ರು ಬರ್ಬೋದು. ಯಾಕೆ ಎಸ್ದೆ? ಯಾರು ನಿನ್ನನ್ನು ಹಿಂಬಾಲಿಸ್ತಿರೋರು? ದೇವ್ರ ನೈರ್ಮಲ್ಯದ ಹೂಗಳನ್ನ ಎತ್ಕೊಂಡು ನದಿಗೆ ಎಸೆಯೋಣ ಅಂತ ಹೋಗ್ತಿದ್ದೆ. ದಾರಿನಲ್ಲಿ ಸುಂದ್ರಮ್ಮ ಸಿಕ್ತು. ನಾನು ದೇವ್ರ ಕೋಣೆಲಿಟ್ಟಿದ್ದು ಇಲ್ಲಿ ಹೇಗಿತ್ತು ಅಂತ ಅದನ್ನ ಎತ್ಕೊಂಡೆ. ಸದ್ಯ ನನ್ನ ಕೈಗೆ ಸಿಕ್ಲಲ್ಲ ಅಂತ ಅವಳನ್ನ ಎತ್ಕೊಂಡು ಹೊರಟಿದ್ದೆ. ಅಷ್ಟರಲ್ಲಿ ಆ ಮಾರಿಗುಡಿ, ಆ ಕನಕಾಂಬ್ರಿ, ರುದ್ರಪ್ಪ ಮತ್ತೆ ಅವ್ರ ಆಳ್ಗಳು ನನ್ನ ಕೈಲಿದ್ದಿದ್ದ ಸುಂದ್ರಮ್ಮನ್ ನೋಡಿ ಕಸ್ಕೊಳಕ್ಕೆ ಅಂತ ಓಡ್ ಬಂದ್ರು. ಅವರಿಂದ ಸುಂದ್ರಮ್ಮನ್ ಕಾಪಾಡೋದಕ್ಕೆ ಅಂತ ನಾನು ಓಡಕ್ ಶುರು ಮಾಡಿದೆ. ಅವರು ನನ್ನನ್ನು ಅಟ್ಟಿಸ್ಕೊಂಡ್ಬಂದ್ರು. ಇನ್ಯಾವುದೋ ದುಷ್ಕೆಲ್ಸಕ್ಕೆ ಸುಂದ್ರಮ್ಮನ್ ಬಳಸ್ಕೋತಾರೆ ಅಂತ ಬೇರೆ ದಾರಿ ಕಾಣ್ದೆ ನದಿಗೆ ಎಸ್ಬಿಟ್ನಪ್ಪ. ಏನಾಯ್ತು ಮಾರಿಗುಡಿ? ಜಾಜಿ ವಿಗ್ರಹನ ನದಿಗೆಸ್ಬಿಟ್ಲು. ಇದು ವಿಗ್ರಹನ ನದಿಗೆಸ್ಬಿಟ್ಲ? ಅಟ್ಟಿಸ್ಕೊಂಬಂದ್ರು, ಪ್ರಯೋಜನ ಆಗ್ಲಿಲ್ಲ. ಇಲ್ಲಿಗೆ ಬಂದು ನದಿಗೆ ಬಿಸಾಕಿ ತಪ್ಪಿಸ್ಕೊಂಡ್ಬಿಟ್ಲು. ಅವಳು ಎಸೆಯೋವರೆಗೂ ನೀನೇನು ಮಾಡ್ತಾ ಇದ್ದಿ? ಪೊಲೀಸ್ ಗಿರಿ ಬಟ್ಟೆ ಹಾಕೊಂಡು ಅದಕ್ಕೆ ಅವಮಾನ ಮಾಡೋದ್ರ ಬದಲು ಎಲ್ಲರೂ ಕತ್ತೆ ಮೇಯಿಸೋ ಕೆಲಸ ಇದ್ರೆ ಹುಡುಕೋಗೋ. ಒಂದು ಸಣ್ಣ ಹುಡುಗಿನ ಹಿಡಿದು ಅವಳಿಂದ ವಿಗ್ರಹ ಕಿತ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತಂದ್ರೆ ನೀನ್ ಯಾವ ಸೀಮೆ ಪೊಲೀಸಯ್ಯ? ವಿಗ್ರಹ ನದಿಗೆ ಬಿಸಾಕುದ್ ಕೂಡ್ಲೆ ಆ ವಿಗ್ರಹ ತೇಲ್ತೋ ಮುಳುಗ್ತೋ ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ಕಣ್ಮರೆ ಆಯ್ತು. ನೀನ್ ಹೇಳಿದ್ರೆ ಹುಡುಕ್ಸೋಣ. ಏನ್ ಹುಡುಕ್ತದ ಮಣ್ಣು? ವಿಗ್ರಹ ತೇಲ್ ಹೋಗೋವರೆಗೂ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಮಾರಿಗುಡಿ, ಇದ್ರ ಅರಿವು ನಿನ್ಗಿಲ್ಲ. ಎದ್ದಿದ್ರೆ ನೀನ್ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಬರೀ ಕಾಕಿ ಬಟ್ಟೆ ಹಾಕೊಂಡು ಊರ್ ಸುತ್ಕೊಂಡಿರುವಂತ ನಾಲಾಯಕ್ ನೀನು. ಜಾಜಿ, ನಿನ್ನಿಲ್ಲಿದ್ಯಾ? ಅವ್ರಿಗೆ ಆ ವಿಗ್ರಹ ಸಿಕ್ಬಿಡುತ್ತೆ ಕಣೆ. 4-5 ಜನ ನನಗೆ ಹೊಡೆದ್ರು, ಬೆದರಿಕೆ ಹಾಕಿದ್ರು. ಸುಮಾರು ಜನ ನೀರಿಗೆ ಬಿದ್ದು ಹುಡುಕ್ತಿದ್ದಾರೆ. ಬಂಗಾರಿ, ನೀನ್ ಯಾಕೋ ಅವ್ರ ಕೈಗೆ ಸಿಕ್ಕ ಹಾಕೊಂಡೆ? ನದಿ ದಾರಿಯಲ್ಲಿ ಬರ್ತಾ ಸಿಕ್ಕಿದ್ರು. ವಿಗ್ರಹ ಸಿಕ್ಕಿಲ್ಲ ಅಂದ್ರೆ ಜಾಜಿಗೆ ಏನಾದ್ರು ಮಾಡ್ಬಿಡ್ತಾರಂತ ಹಾಗಂತ ಮಾತಾಡ್ತಿದ್ರು. ಜಾಜಿ, ಇನ್ನು ನೀನು ಈ ಊರಿನಲ್ಲಿರೋದು ಕ್ಷೇಮ ಅಲ್ಲ. ಅಕಸ್ಮಾತು ಆ ವಿಗ್ರಹ ಅವ್ರ ಕೈಗೆ ಸಿಗದೆ ನದಿಯಲ್ಲೇ ಕಳೆದು ಹೋದ್ರೆ ಆ ಕೋಪ ಎಲ್ಲ ನಿನ್ನ ಮೇಲೆ ತಿರುಗುತ್ತೆ. ಮೊದಲೇ ದುಷ್ಟ ಜನ ಅವರು. ಯಾವ ಹೊತ್ತಲ್ಲಿ ಏನು ಮಾಡೋಕ್ಕೂ ಹೇಸೋರಲ್ಲ. ಇನ್ನು ನೀನು ಈ ಊರಿನಲ್ಲಿ ಇರಬಾರ್ದು. ಇಲ್ಲಿರ್ಬಾರ್ದು ಅಂದ್ರೆ ಮತ್ತೆ ಹೋಗ್ಲಪ್ಪ? ಸದ್ಯ ಒಂದು 4 ದಿನ ಕಳೆಯೋವರೆಗೂ ಪಟ್ಟಣದಲ್ಲಿರೋ ನಮ್ಮ ದಾಯಾದಿ ರಾಮಕೃಷ್ಣನ್ ಮನೇಲಿರು. ಇಲ್ಲಿ ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾನೇ ಬಂದು ಕರ್ಕೊಂಡು ಬರ್ತೀನಿ. ಸರಿನಪ್ಪ, ಆದ್ರೆ ಬಂಗಾರಿನೂ ನನ್ನ ಜೊತೆ ಬರ್ಲಿ. ಇವನ್ ಯಾಕೆ? ಪಾಪ ನನ್ನ ಮೇಲಿನ ಸೆಟ್ಟನ್ನ ಈ ಬಡಪಾಯಿ ಮೇಲೆ ತೀರಿಸ್ಕೋತಾರೆ ಆ ಜನ. ಈಗಾಗ್ಲೇ ಎಷ್ಟು ಹೊಡೆದಿದ್ದಾರೆ. ಸರಿ, ಬೇಗ ಮನೆಗೆ ಹೋಗಿ 4 ಜೊತೆ ಬಟ್ಟೆ ಕಟ್ಕೊಂಡು ಹೊರಡೋಣ. ನಡಿ, ಬನ್ನಿ ಬನ್ನಿ. ಜಾಜಿ ಬಟ್ಟೆ ಬರೆಲ್ಲ ಜೋಡಿಸ್ಕೊತಿದ್ದಾಳೆ. ಏನಾಯ್ತು? ಎಲ್ಲಿಗೆ ಹೊರಟಿದ್ದಾಳೆ? ಅದನ್ನೆಲ್ಲ ಹೇಳೋ ಪುರ್ಸತ್ತಿಲ್ಲ ಲಲಿತಾ. ನಮ್ಮ ಪಟ್ಟಣದಲ್ಲಿರೋ ರಾಮಕೃಷ್ಣನ್ ಮನೇಲಿ ಒಂದು 4 ದಿವಸ ಇದ್ದು ಬರ್ತಾಳೆ ಜಾಜಿ. ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಯಾಕೆ? ಏನಾಯ್ತು? ಜಾಜಿ ವಿಗ್ರಹನ ಎಸ್ಬಿಟ್ಲು. ಅವರೆಲ್ಲ ಹುಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ತಪ್ಪಿಸ್ಕೊಳಕ್ ನಾವು ಹೋಗ್ತಿದೀವಿ. ತಪ್ಪಿಗಿರಕ್ಕೆ ಬರಲ್ವೇನೋ ನಿನ್ಗೆ? ಎಲ್ಲ ಬಗಲ್ ಬಿಡು. ನೋಡು, ದುಷ್ಟರಿಂದ ಅದನ್ನ ಕಾಪಾಡೋಕೆ ಅಂತ ಜಾಜಿ ವಿಗ್ರಹನ ನದಿಗೆ ಎಸ್ತಿದ್ದಾಳೆ. ಅಕಸ್ಮಾತ್ ಆ ದುಷ್ಟರಿಗೆ ಆ ವಿಗ್ರಹ ಸಿಗದೇ ಇದ್ರೆ ನಮ್ಮ ಜಾಜಿಗೆ ಉಳಗಾಲ ಇಲ್ಲ. ಅದಕ್ಕೆ ಅಲ್ಲೊಂದು 4 ದಿವಸ ಇದ್ದು ಬರ್ತಾಳೆ. ಇಲ್ಲಿ ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನೀನು ಗಾಬರಿ ಆಗ್ಬೇಡ, ಅಂಥದ್ದೇನೂ ಆಗಲ್ಲ. ಏನ್ರಿ ಇದು? ಮತ್ತೆ ಹೊಸ ಸಂಕಷ್ಟಕ್ಕೆ ಸಿಕ್ಕಾಕೋತಾ ಇದೀವಿ. ಸಂಕಷ್ಟನೂ ಇಲ್ಲ, ಏನೂ ಇಲ್ಲ. ನೀವ್ ಗಾಬರಿ ಆಗ್ಬೇಡಿ ಅಮ್ಮ. ಅಪ್ಪ ನಡೀರಿ ಹೊರಡೋಣ. ನಡಿ ನಡಿ. ಅಯ್ಯೋ ಜಾಜಿ, ಜಾಜಿ ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೊರಟಾಗ ಅಡ್ಡಬಾಯಿ ಹಾಕ್ಬೇಡ, ಏನೂ ಆಗಲ್ಲ. ಜಾಜಿ, ಜೋಪಾನ. ಬಂಗಾರಿ, ಜೋಪಾನೋ.
ಬನ್ನಿ 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 ಬೇಗ. ಈ ದಾರಿಲಿ ಹೋದ್ರೆ ಗೊತ್ತಾಗ್ಬಿಡತ್ತೆ. ಯಾರಾದ್ರೂ ನೋಡಿ ಅವ್ರಿಗೆ ಹೇಳ್ಬಿಟ್ರೆ? ಹೌದು, ಮಾಮೂಲಿ ಬಸ್ ದಾರಿನಲ್ಲಿ ಹೋದ್ರೆ ಜನರು ನೋಡ್ತಾರೆ, ಅವ್ರ ಕಿವಿಗೆ ವಿಷಯ ಬಿದ್ದೇ ಬೀಳುತ್ತೆ. ಆದರೆ ಒಳದಾರಿಲಿ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ಬನ್ನಿ, ಆ ದಾರಿಲೇ ನಿಮ್ಮನ್ನ ತಲುಪಿಸ್ಬಿಡ್ತೀನಿ, ನಡೀರಿ. ಯಾವ್ರು ನೀವು? ನಿಮ್ಮ ಪರಿಚಯ ತಿಳಿಲಿ. ನಾನು ಈ ಊರವಳಲ್ಲ. ನನ್ನ ಪರಿಚಯ ತಗೊಂಡು ಏನು ಮಾಡ್ತೀರಿ? ನೀವು ಈ ಊರಲ್ಲ ಅನ್ನೋದು ನನಗೂ ಗೊತ್ತು. ಯಾಕೆಂದ್ರೆ ಇದು ನನ್ನೂರು. ಆ ಪೊಲೀಸ್ ಅವ್ರ ಮೇಲೆ ಕೂಗಾಡ್ದಾಗಲೇ ಗೊತ್ತಾಯ್ತು ನೀವು ಈ ಊರಿನ ಮುಖ್ಯಸ್ಥರು ಅಂತ. ನಿಮ್ಮ ಪರಿಚಯ ಕೇಳದೆ ನಿಧಾನಕ್ಕೆ ಪರಿಚಯ ಮಾಡ್ಕೊಂಡ್ರೆ ಆಯ್ತು. ತಮಗೇನು ತೊಂದರೆ ಇಲ್ಲ ಅಂದ್ರೆ ಆ ವಿಗ್ರಹದ ಬಗ್ಗೆ ಹೇಳ್ತೀರಾ? ವಿಗ್ರಹ? ಯಾವ ವಿಗ್ರಹ? ವಿಗ್ರಹದ ಬಗ್ಗೆ ನಿಮ್ಗೇನು ಗೊತ್ತು? ಎಷ್ಟಕ್ಕೂ ಅಪರಿಚಿತರ ಜೊತೆ ನಿಂತ್ಕೊಂಡು ಈ ವಿಚಾರವಾಗಿ ಮಾತಾಡಿ ಕಾಲಹರಣ ಮಾಡೋಷ್ಟು ಸಮಯ ನನ್ನಲ್ಲಿಲ್ಲ. ಅರ್ಥ ಆಯ್ತಾ? ಆಗಿದೆ ಅನ್ಕೊಳ್ತೀನಿ. ವಿಗ್ರಹಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಏನಂತ? ವಿಗ್ರಹಕ್ಕೋಸ್ಕರ? ಹೌದು. ನನ್ನ ಹೆಸರು ಕನಕಾಂಬರಿ. ನಮ್ದು ಜಮೀನ್ದಾರಿಕೆ ವಂಶ. ಹಂಗೇನೆ ಅರಿಹಂತಪುರದಲ್ಲಿರೋ ದಕ್ಷಿಣನಾಥ ದೇವಸ್ಥಾನದ ವ್ಯವಸ್ಥಾಪಕ ವರ್ಗ ನಮ್ದು. ಅರಿಹಂತಪುರಾಣ? ಹೌದು. ನಾವು ಈ ಊರಿಗೆ ಬಂದಾಗಲೇ ಗೊತ್ತಾಯ್ತು ನೀವು ಆ ವಿಗ್ರಹದಿಂದ ಬಿದ್ದಿದ್ದೀರಾ ಅಂತ. ನೀವ್ಯಾಕೆ ಆ ವಿಗ್ರಹದಿಂದ ಬಿದ್ದಿದ್ದೀರಾ ಅಂತ ತಿಳ್ಕೊಬೈದಾ? ನನ್ನದು ದೊಡ್ಡ ಕತೆ. ಅದನ್ನು ಹೇಳೋ ಸಮಯ ನನ್ನಲ್ಲಿಲ್ಲ. ನಿಮ್ಮ ಕತೆ ಏನು ಅಂತ ಹೇಳಿ. ಆ ವಿಗ್ರಹ ನಿಮ್ಗೆ ಯಾಕೆ ಬೇಕು? ಅದರಿಂದ ನಿಮ್ಗೇನು ಲಾಭ? ಅದು ನಿಮ್ಗೆ ಗೊತ್ತಾಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದು ನಿಮಗೆ ಹೇಳೋಂಥ ವಿಷಯನೂ ಅಲ್ಲ. ಹಾಗಾದ್ರೆ ನಾವಿಬ್ರು ಒಬ್ರಿಗೊಬ್ರಿಗೆ ಉಪಯೋಗ ಬರೋದಿಲ್ಲ. ನಮಸ್ಕಾರ. ಒಂದು ಗಳಿಗೆ ನಿಂತ್ಕೊಳ್ರಿ. ಹಂಗಿದ್ರೆ ನಾವಿಬ್ರು ಒಂದು ಒಪ್ಪಂದಕ್ಕೆ ಬರೋಣ. ನಾನು ನನ್ನ ಕತೆ ಹೇಳ್ತೀನಿ. ನಿಮಗೆ ಯಾಕೆ ಆ ವಿಗ್ರಹ ಬೇಕು ಅಂತ ನೀವು ಹೇಳ್ರಿ. ವಿರೂಪಾಕ್ಷ, ಎಂತ ಅವಮಾನ ಮಾಡ್ಬಿಟ್ಟೆ ನನಗೆ. ಅವರುಗಳ ಮುಂದೆ ನಾಲಾಯಕ್ ಅಂದ್ಬಿಟ್ಟಿಯಲ್ಲ. ನಿನಗೆ ವಿಗ್ರಹ ಸಿಗೋದಿಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ರು. ಆ ವಿಗ್ರಹದ ಮುಂದೆ ಎಲ್ಲ ಗೌಣ ಆಗೋಯ್ತಲ್ಲ. ನಿನ್ನಂದು ಪ್ರಯೋಜನ ಇಲ್ಲ ವಿರೂಪಾಕ್ಷ. ಇಷ್ಟಕ್ಕೆಲ್ಲ ಕಾರಣ ಆ ಜಾಜಿ. ಅವಳೇ ಇಷ್ಟಕ್ಕೆಲ್ಲ ಕಾರಣ. ನೋಡ್ತಾ ಇದ್ದ ಹಾಗೆ ನಾವೆಲ್ಲ ಕಷ್ಟಪಟ್ಟು ಹುಡುಕ್ತಾ ಇದ್ದ ವಿಗ್ರಹನ ನದಿಗೆಸ್ಬಿಟ್ಲು. ಅದರಿಂದಾನೆ ವಿರೂಪಾಕ್ಷ ನಂಗೆ ಎಲ್ಲರ ಮುಂದೆ ಬಯೋಗ ಆಗಿದ್ದು. ಈ ಸರಿ ನನ್ನ ಕೈಯಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಜಾಜಿ. ನೀನ್ ನನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಲೇಬೇಕು. ಮಾತು ಸಾಹೇಬ್ರೆ, ದರ್ಬೇಸಿ ಜಾಜಿನ ಎತ್ತಾಕೊಂಡ್ ಬಂದು ಸೆಲ್ಲಲ್ಲಿ ಹಾಕು. ನಾನ್ ವಿಚಾರಿಸ್ಕೊಳ್ಳೋ ರೀತಿಗೆ ಇನ್ನೊಂದ್ಸರಿ ನನ್ನ ತಂಟೆಗೆ ಬರಬಾರ್ದು. ಸಾಹೇಬ್ರೆ, ಅವಳು ಬಹುಶಃ ಈ ಸಮಯಕ್ಕೆ ಅಮ್ಮನವ್ರ ಗುಡಿಗೆ ಹೋಗಿರ್ತಾಳೆ. ಅಲ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಈಗಲೇ ಹೋಗು. ಗುಡಿಲಿಲ್ಲ ಅಂದ್ರೆ ಮನೆಗೆ ಹೋಗು. ಬಂಗಾರಿ ಹಿಡ್ಕೊಂಡು ವಿಚಾರಿಸು. ಅವಳ ದಿನಚರಿ ಅವನು ಗೊತ್ತೇ ಇರತ್ತೆ. ಸಿಕ್ಕಿದ್ರೆ ಎತ್ತಾಕೊಂಡು ಬಾ. ಅವಳ ಕೊನೆಯ ಅಧ್ಯಾಯವನ್ನ ಇವತ್ತು ಶುರು ಮಾಡ್ತೀನಿ.
ಯಾಕಪ್ಪ ಇಲ್ಲೇ ನಿಂತ್ಬಿಟ್ರಿ? ತಡ ಮಾಡ್ಕೊಳ್ಳೋದು ಬೇಡ, ಬೇಗ ಹೊರಡೋಣ ಬನ್ನಿ. ಬಾರೋ ಬಂಗಾರಿ. ಇದೇ ಜಾಗದಲ್ಲಿ ನನ್ನ ಮಗಳು ಸುಂದ್ರಿ ಹೆಣವಾಗಿ ಬಿದ್ದಿದ್ದು. ಇದೇ ಜಾಗದಲ್ಲಿ ನನ್ನ ಮಗಳೇ ಹೆಣ ನೋಡಿದ್ದು. ಯಾವ ತಂದೆ ತಾಯಿಗೂ ತಮ್ಮ ಮಕ್ಕಳು ತಮ್ಮ ಕಣ್ಣು ಮುಂದೆ ಹೆಣವಾಗೋದನ್ನ ನೋಡೋ ದೌರ್ಭಾಗ್ಯ ಸಿಗಬಾರದು. ಸುಂದ್ರಿ ನನ್ನ ಜೊತೆ ಎಂತೆಂಥ ಸಂದರ್ಭದಲ್ಲಿದ್ಲು, ಆದರೆ ಅವಳು ಸಾಯೋ ಸಮಯದಲ್ಲಿ ಅವಳ ಜೊತೆ ಇರೋಕ್ಕಾಗದಿರೋ ನತದೃಷ್ಟ ನಾನು. ನನ್ನಿಂದನೇ ಅವಳು ಸಾವಾಯ್ತು. ಇದೇ ಕೈಲಿ ಎತ್ತಾಡಿಸಿದ ಮಗು, ಇದೇ ಕೈಲಿ ಅವಳ ಸಾವನ್ನ ನೋಡಬೇಕಾಗ ಬಂತು. ಇದನ್ನ ಯಾವ ತಂದೆ ಸಹಿಸ್ತಾನೋ? ನನ್ನ ಮಗಳಿಗೆ ಬಂದ ಸಾವಾದ್ರೂ ಎಂಥದ್ದು? ಯಾವ ತಪ್ಪು ಮಾಡದೆ ಇದ್ದ ನನ್ನ ಮಗಳಿಗೆ ಅಂಥ ಸಾವು. ಯಾರದ್ದೋ ಸ್ವಾರ್ಥಕ್ಕೆ, ಯಾರದೋ ದುಷ್ಟತನಕ್ಕೆ ನನ್ನ ಮಗಳು ಬಲಿ ಆಗ್ಬೇಕಾಯ್ತು. ಇದೇ ಜಾಗದಲ್ಲಿ ಅವಳು ರುಂಡ ಮುಂಡ ಬೇರೆ ಬೇರೆಯಾಗಿ ಬಿದ್ದಿತ್ತು. ಅದನ್ನೆಲ್ಲ ನೋಡಿದ ಈ ಕಣ್ಣು ಇನ್ನೂ ಬದುಕು ಉಳ್ಕೊಂಡಿದೆ. ಎಂತ ತಂದೃಷ್ಟ ಅಪ್ಪ ನಾನು. ನಾನು ಏನೇ ಮಾಡಿದ್ರು ಸುಂದ್ರಿ ನನ್ನ ಜೊತೆನೇ ಇರ್ತಾ ಇದ್ಲು, ಬೈತಾ ಇದ್ಲು, ಬೈಸ್ಕೊತಾ ಇದ್ದೆ. ಯಾರಾದ್ರೂ ನನಗೆ ಬೈದ್ರೆ ತಿರುಗಿ ಸೌರಿಗೆ ಬೈತಿದ್ಲು. ಬೈತಾ ಬೈತಾನೆ ಅಕ್ರೆ ತೋರಿಸ್ತಿದ್ಲು. ಅಂತ ಸುಂದ್ರಿನ ಕಳ್ಕೊಬಿಟ್ಟೆ. ಸಾವು ಯಾರನ್ನ ಬಿಟ್ಟಿದೆಯೋ ಬಂಗಾರಿ, ಆದರೆ ನಮ್ಮವ್ರನ್ನ ನಾವು ಕಳ್ಕೊಂಡಾಗ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಗಿರಲ್ಲ ಅಷ್ಟೇ. ಭಗವಂತ ಒಂದನ್ನು ಕಿತ್ಕೊಂಡು ಇನ್ನೊಂದನ್ನು ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮ ಜಾಜಿ ಇದ್ದಾಳೆ. ಅವಳನ್ನು ಕಳ್ಕೋಬಾರ್ದು ಅಷ್ಟೇ. ಎಂಥ ಪರಿಸ್ಥಿತಿ ಬಂದ್ರು ಜಾಜಿ ಜೊತೆ ನಾನಿರ್ತೀನಿ. ಅವತ್ತು ಸುಂದ್ರಿ ಜೊತೆ ನಾನಿದ್ರೆ ಅವಳಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಎಂಥ ಪರಿಸ್ಥಿತಿ ಬಂದ್ರು ನಾನು ಜಾಜಿನ ಬಿಟ್ಟು ಹೋಗಲ್ಲ. ಹಿಂದೆ ಆಗಿದ್ದನ್ನ ಕೊರಗೋದ್ರ ಬದಲು ಈಗ ನಮ್ಮ ಜೊತೆ ಇರೋದನ್ನ ಉಳಿಸ್ಕೊಳ್ಳೋದು ಮುಖ್ಯ. ನಡಿ ಹೋಗೋಣ. ಬಂಗಾರಿ, ಜಾಜಿ ಎಲ್ಲೋ? ಜಾಜಿ ಜಾಜಿ ನಡ್ರಿ ನೋಡೋಣ. ಜಾಜಿ 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 ಜಾಜಿ
ಜಾಜಿ